Hi guys, welcome back to Alama Jolma Vlogs. ನೀವು ಅನ್ಕೋತಾ ಇರ್ತೀರ ಏನಿವತ್ತು ಇಷ್ಟೊಂದು ಟ್ರೆಡಿಷ್ನಲ್ ಆಗಿ ಕುಂಕುಮ ಎಲ್ಲ ಇಟ್ಕೊಂಡು ಈ ಥರ ಕೂತ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ನಮಗೆ ಬಂದಿತ್ತು ಗೈಸ್. ಇವಾಗ ನೋಡಿ ಎಷ್ಟು ಆರಾಮಾಗಿ ರೆಡಿ ಆಗ್ತಾ ಇದ್ದಾರೆ. ಸಿಚುವೇಶನ್ ಮುಗಿದ್ಮೇಲೆ ಏನಾಗಿತ್ತು ಅಂದರೆ ನಮ್ಮ ಫ್ಲೈಟ್ ಕ್ಯಾನ್ಸಲ್ ಇಲ್ಲಿವರೆಗೂ ಗಾಬರಿ ಆಗಿ ನಮ್ಮಲ್ಲಿ ದುಡ್ಡು ಹೋಗ್ಬಿಡುತ್ತೋ ಅಂತ ಹೆದರ್ಕೊಂಡು ಫ್ಲೈಟ್ ಕ್ಯಾನ್ಸಲ್ ಆಗಿ ಇವಾಗ ನಾವು ವಾಪಸ್ ಮನೆಗೆ ಹೋಗಿ 1.5 ಲಕ್ಷ ಎಲ್ಲಪ್ಪ ಸಾಲ ತೀರ್ಸೋದು ಅಂತ ಯೋಚನೆ ಮಾಡ್ಕೊಂಡಿದ್ವಿ. ಅಷ್ಟರೊಳಗೆ ಸಾಲ ಬೇರೆ ತಗೊಂಡು ದೇವ್ರ ಥರ ರಿಸಾಲ್ವ್ ಮಾಡಿಕೊಟ್ರು ಗೈಸ್. ಹೆಸರು ತುಂಬ ಜನ ಇದ್ದಾರೆ. ಸೌಭಾಗ್ಯನೋ ಗೊತ್ತಿಲ್ಲ, ನಾವಿಬ್ರಂತೂ ಅಲ್ಲ, ನಾವಿಬ್ರು ಓಡ್ ಬಂದ್ಬಿಡ್ವಿ. ಓಕೆ, ಇವಾಗ ವಿಲ್ ಕಮ್ ಟು ದ ಟಾಪಿಕ್. ವಿಲ್ ಟೆಲ್ ದೆಮ್ ವಾಟ್ ವಾಸ್ ದ ಸಿಚುವೇಶನ್. ಏನಾಗಿತ್ತು ಅಂದರೆ ಗೈಸ್, ನಾವು ಹೊರಟಿರಲಿಲ್ಲ ಮಲ್ಲಿಗಿದ್ವಿ. ಫ್ಲೈಟ್ ಇರೋದು 7:20ಗೆ, ಬಟ್ ನಾವು ಮಲಗಿದ್ವಿ. ಅಷ್ಟು ಟೈಮ್ ಗ್ಯಾಪ್ 11 ಗಂಟೆಯಲ್ಲಿ ಏನಾಗಿರ್ಬೋದು ಅಂದರೆ, ನಮ್ಮ ಅಕ್ಕನಿಂದ ಒಂದು ಕಾಲ್ ಬರುತ್ತೆ. ಕಾಲಲ್ಲಿ ನಿನ್ನ ಪಾಸ್ಪೋರ್ಟ್ ನೇಮಲ್ಲಿ ಫುಲ್ ಹೆಸರಿದೆ, ಇನಿಷಿಯಲ್ಲು ನೀನು ಟಿಕೆಟಲ್ಲಿ ಬರೀ ಇನಿಷಿಯಲ್ ಹಾಕಿದ್ಯಾ ಅಂತ ಅಂದ್ಬಿಟ್ರು. ನಾವು ಅದೇನು ದೊಡ್ಡ ವಿಷಯನ, ಮುಂಚೆನೂ ಈ ಥರ ಮಾಡಿದೀವಿ. ಅದು ಡೊಮೆಸ್ಟಿಕ್ ಫ್ಲೈಟ್ಸ್ಗಂತೆ, ಇಂಟರ್ನ್ಯಾಷ್ನಲಿ ಫುಲ್ ಹೆಸರು ಇರಬೇಕಂತೆ. ಐ ನೋ ನೀವು ನನ್ನ ಎಷ್ಟು ಡಂಬ್ ಅಂತ ಅನ್ಕೋತಾ ಇರ್ತೀರ. ಐ ನೋ, ಬಟ್ ವಿ ಆರ್ ಈ ಸಲಂತೂ ನಾನು ಅನ್ಕೊಂಡೆ ಬಿಟ್ಟೆ, ಯು ಕಾಂಟ್ ಬಿ ದಿಸ್ ಡಂಬ್ ಅಂತ. ವಿ ಕಾಂಟ್ ಬಿ, nobody can reach our level of dumbness, guys. Nobody can. We are on top. ಡಂಬ್ನೆಸ್ ಅನ್ನೋದಕ್ಕಿಂತ ಲತ್ತೆ ಅನ್ಬೋದು. ಲತ್ತೆನೆಸ್ ಒಂದು ವರ್ಡೇ ಕೊಟ್ಬಿಡ್ತೀನಿ ನಿಮಗೆ. ಯಾರೋ ಕಣ್ಣು ಹಾಕಿದ್ದಾರೆ ಅಂತ ನಾವು ಅನ್ಕೋತೀವಿ, ಬಿಕಾಸ್ ವಿ ಆರ್ ಸೌತ್ ಇಂಡಿಯನ್. ನಾವು ಕಣ್ಣು ಹಾಕ್ತಾರೆ ಅಂತ ಫೋಟೋ ಹಾಕಿಲ್ಲ, ಏನೂ ಹಾಕಿಲ್ಲ. ಜನ ಅಂದರು ಗ್ಲೋ ನೋಡಿ ಗೈಸ್, ಅಕ್ಕದ ಮುಖದ ಮೇಲೆ ಕಳೆ ಹಚ್ಕೊಳ್ದೆ ಓಡ್ ಬಂದಿದ್ದೀನಿ. ಕಳೆ ಬಂದ್ಬಿಟ್ಟಿದೆ ನೋಡಿ ಗೈಸ್. ವೈನ್ ಫೇಸ್ ಮಾಸ್ಕ್ ಹಾಕೊಂಡು ಕೂತಿದ್ರು ಬರಕ್ಕೆ ಮುಂಚೆ. ಫ್ರೆಶ್ ಅಂತ ನೋಡಿದ್ರೆ ಬೈ ದ ವೇ, ನಾವಿನ್ನ ಮುಗಿಸಿಲ್ಲ ಇದನ್ನೇ ADHD ಅನ್ನೋದು, ಆಯ್ತಾ? ADHD ನಂಗೆ ಗೊತ್ತಿಲ್ಲ ಯಾಕೋ. ನಾನು ಲಿಪ್ಸ್ಟಿಕ್ ಹಚ್ಕೊಂಡಾಗೆಲ್ಲ ನಾನು ಪಾನ್ ತಿಂದಂಗೆ ಒಳಗಡೆ ಎಲ್ಲ ರೆಡ್ ಇದೆ. ಜಸ್ಟ್ ಅ ಫ್ಯಾಕ್ಟ್ about me. Because she's from UP. ಕರ್ನಾಟಕ. ಕೇಳಿ ಗೈಸ್, ಇವಾಗ ಏನಾಯ್ತಂದರೆ, ನಾವು ಇವಾಗ ಆ ಥರ ನೇಮ್ ಚೇಂಜ್ ಆಗಿಲ್ಲ, ನೇಮ್ ಸರಿಗಿಲ್ಲ ಅಂತ ಅಂದರು. ಸೊ ಅಂಥದ್ದು ಏನೂ ಆಗಲ್ವಲ್ಲ, ವಿ ಕ್ಯಾನ್ ಗೋ ದೇರ್ ಆ್ಯಂಡ್ ರಿಸಾಲ್ವ್ ಇಟ್. ಬಟ್ ಇಲ್ಲ, ನಾವು ಎಲ್ಲ ಗೂಗಲ್ ಮಾಡಿದ್ವಿ, ಚೆಕ್ ಮಾಡಿದ್ವಿ, ಎಲ್ಲ ಕಡೆನೂ ನೋ ದಿಸ್ ಇಸ್ ಅ ಸೀರಿಯಸ್ ಇಶ್ಯೂ, ಓ ಮೈ ಗಾಡ್ ಅಂದ್ಬಿಟ್ರು. ನಾವು ಮುಗೀತು. ಇಲ್ಲಾಂದರೆ ಫ್ಲೈಟ್ ಕ್ಯಾನ್ಸಲ್ ಮಾಡ್ಬಿಟ್ಟು ರೀಬುಕ್ ಮಾಡಬೇಕು ಅಂದ್ಬಿಟ್ಟು. ಡಿಲೀಟ್ ಮಾಡಬೇಕಾಗಿರೋದು ಒಂದೇನಂದರೆ ಗೂಗಲ್. ಏನಾದರೂ ಸ್ವಲ್ಪ ಇನ್ಕನ್ವೀನಿಯನ್ಸ್ ಆದರೆ ಅದು ಸತ್ತೇ ಹೋದ್ರೆ ನೀವು ಅಂದಂಗೆ ಆಗ್ತದೆ. ಅಷ್ಟೇ, ಮುಗೀತು. ನಿಮ್ಮ ಟೈಮ್ ಬಂತು ಅಂತ ಅರ್ಥ. ಇಲ್ಲಿಗೆ ಮುಗೀತು ಅಂತ. ಬಟ್ ಇವಾಗ ನಾವು ಒಬ್ಬರು ಇಂಡಿಗೋದವ್ರಿಗೆ ಕಾಲ್ ಮಾಡಿ ಹೆಸರು ಪ್ಲೀಸ್ ಚೇಂಜ್ ಮಾಡಿಕೊಡಿ ಅಣ್ಣ, ಪ್ಲೀಸ್ ಹೇಳಿ. देखा आपने लापरवाही का नतीजा है. ಸರಿ ಈ ಮಾಡಲ್ಲ. ಥರ ಇಂಗ್ಲೀಷ್ ನಾನು ಜೀವನದಲ್ಲೇ ಮಾತಾಡಿಲ್ಲ. ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ಬಿಟ್ಟೆ. ಪೇಷಂಟಾಗಿ ನಾನು ಯೂಶುವಲಾಗಿ ಪೇಷಂಟಾಗೆ ಮಾತಾಡೋದು ಗೈಸ್. ಇವ್ರು ಇವತ್ತು ಎಷ್ಟು ಪೇಷಂಟಾಗಿ ಮಾತಾಡಿದ್ದಾರೆ ಅಂದರೆ, ಓ ಮೈ ಗಾಡ್, ಬಂದ್ಬಿಡ್ತು. ಯಾರ್ಯಾರು ಕೆಟ್ಟ ಮಾಡಿದೆ ಎಲ್ಲ ನಡ್ಕೊಂಡ್ಬಂದ್ಬಿಡ್ತು. ಬ್ಯಾಡ್ ಕರ್ಮ ಅನ್ಕೋಬಿಟ್ಟಿವಿ ಗೈಸ್. 1 ಸೆಕೆಂಡ್. ಬಟ್ ಅವೇನು ಕೆಟ್ಟದ್ದು ಮಾಡಿ ಬಂದ ಅನ್ನೋದೇ ಒಂದು ಯೋಚನೆ ಆಗ್ಬಿಡಿತ್ತು. 1 ಸೆಕೆಂಡ್. ಕೆಟ್ಟದ್ದು ಮಾಡಿ ಬಂದ ಅನ್ನೋದೇ ಒಂದು ಯೋಚನೆ ಆಗ್ಬಿಡಿತ್ತು. 1 ಸೆಕೆಂಡ್. ತುಂಬ ಕೆಟ್ಟದರೆ ನಾವು ಒಂದು ಸೊಳ್ಳೆ ಹಸಿರ್ತೀವಪ್ಪ ಅಷ್ಟೇ, ಅದಕ್ಕಿಂತ ಕೆಟ್ಟದು ನಾವೇನು. ಅದಾಗಿ ಇವಾಗ ನೇಮ್ ಚೇಂಜ್ ಮಾಡಿಕೊಂಡು ನಾವು ವಿ ಆರ್ ಇನ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2. ಫ್ಲೈಟ್ ಇರೋದು ಇನ್ನೂ 7:00ವರೆಗೆ, ನಾವು ಇಲ್ಲ 12:00ವರೆಗೆ ಬಂದು ಕೂತಿದ್ದೀವಿ ಗೈಸ್. ಅವ್ರು ಗಾಬರಿ ಪಡಿಸ್ಬಿಟ್ಟು ನೋಡಿ. ಗಾಬರಿ ಪಡಿಸ್ದವ್ರು ಇನ್ನೂ ಬಂದಿಲ್ಲ, ಅವ್ರು 4 ಗಂಟೆಗೆ ಬರ್ತಿರುತ್ತೆ. ನಾವು ಗಾಬರಿ ಪಟ್ಕೊಂಡವರು ಇನ್ನು ನಾವು 6 hours ಕೂತ್ಕೋಬೇಕು ಇಲ್ಲಿ. ಇನ್ನಿಬ್ರು ಬಂದ್ರಪ್ಪ, ಎಲ್ಲೋದ್ರು ಫೋಟೋ ತೆಕ್ಕೊಂಡು ನಿಂತ್ಕೊಂಡ್ಬಿಟ್ರು ಇರಬೇಕು ಕಡೆ.
ಓಕೆ ಗೈಸ್, ಈಗ ನಾವು ಫ್ಲೈಟಲ್ಲಿ ಸಿಗೋಣ ಗೈಸ್. ಈಗ ಇನ್ನೊಬ್ರು ಬಂದಿದ್ದಾರೆ, ಹಾಯ್ ಮಾಡಿ ಗೈಸ್. ಹಾಯ್. ಇಲ್ಲಿ ಸೌಭಾಗ್ಯ ನೀವು ನೋಡಿರ್ತೀರ ತುಂಬ ಬ್ಲಾಗ್ಸಲ್ಲಿ. ಹಂಗಂತ ನಾನು ಹೈಪ್ ಕೊಡ್ತಿದ್ದಾರೆ ನನ್ನ ಚಾನೆಲ್ ಬಗ್ಗೆ. ಬಟ್ ಎಸ್ ಗೈಸ್, ಇವರು ಟ್ರೈನ್ಗೆ ಲೇಟಾಗಿ ಬಂದು ಚೈನ್ ಎಳಿಸಿದವರು ಇವತ್ತು ನೋಡಿ 6 ಅವರ್ ಮುಂಚೆ ಬಂದು ಕೂತಿದ್ದಾರೆ ಫ್ಲೈಟ್ಗೋಸ್ಕರ. ಎಲ್ಲ ಇವ್ರು ಇವರಿಬ್ರಿಂದ ರೇಸಿಸ್ಟ್. ಇವರಿಬ್ರಿಂದ ನೀ ನಾನು ಅನ್ಕೊಂಡಿದ್ದೆ ಇಷ್ಟು ದಿನ ಅದಕ್ಕಿಂತ ಇನ್ನೊಂದೇನೋ ನೆಕ್ಸ್ಟ್ ಲೆವೆಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಇವತ್ತು ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗದೆ ಆದರೆ ಸಾಕು. ಬೋಟಲ್ಲಿ ಹೋಗ್ಬಿಟ್ಟು ಅಲ್ಲ ಇಷ್ಟ ಆಗ್ತದೆ ಎಲ್ಲ. ಹಂಗೆಲ್ಲ ಮಾತಾಡಬಾರ್ದು. ಕೆಪಾಸಿಟಿನೂ ಇಲ್ಲ ನಮಗೆ ಸ್ವಿಮ್. ಹೆಂಗೆ ಬರ್ತಾ ಇದ್ದಾರೆ ಫ್ಲೈಟ್ಗೆ. ಸೊ ನಾವು ಇವಾಗೆಲ್ಲ ಇಂಟರ್ನ್ಯಾಷನಲ್ ಡಿಪಾರ್ಚರ್ಗೆ ಎಂಟರ್ ಆಗ್ತಾ ಇದ್ದೀವಿ. ನೀನು ಯಾರು? ಇನ್ನೊಬ್ಳು ಬಂದ್ಲು ಗೈಸ್. ಇವಳ್ದು ಫಸ್ಟ್ ಫ್ಲೈಟ್, ಅದು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ನಾವು ನಮ್ದೆಲ್ಲ ಫಸ್ಟ್ ಬಟ್ ಅವಳು ಫಸ್ಟ್ ಫ್ಲೈಟ್ ಇಂಟರ್ನ್ಯಾಷನಲ್. ಫೋಟೋಸ್ ಹಾಕ್ತೀನಿ, ನಾನು ನಿಂತ್ಕೊಂಡಿದ್ದೆ ನೋಡಿ ಗಾಯ್ಸ್. ಸೊ ಇಮಿಗ್ರೇಷನ್ ಮುಗಿಸ್ಕೊಂಡು ನಾವು ಒಳಗೆ ಹೋಗ್ತಾ ಇದ್ದೀವಿ. ಇನ್ನೊಬ್ರು ಬಂದರು ಇಲ್ಲಿ, ಹಾಯ್ ಮಾಡಿ. ಹಾಯ್. 5th ಮೆಂಬರ್. ಇನ್ನು ನಮ್ಮ ಫ್ಲೈಟ್ಗೆ 3 ಅವರ್ ಇದೆ ಇವಾಗ. ಇಟ್ಸ್ ಓಕೆ ಟು ಬಿ ಅರ್ಲಿ. ಲೆಟ್ಸ್ ಗೋ ಗೈಸ್. ರಿಚ್ ಪೀಪಲ್ ಸ್ಟಾರ್ಬಕ್ಸ್ಗೆಲ್ಲ ಹೋಗ್ತಾ ಇದ್ದಾರೆ. ಇಲ್ಲೊಂದು ಜಗಳ ನಡೀತಾ ಇದೆ. ಕಾಂಟೆಂಟ್ ಎರಡು ಮಾಡ್ಕೋಬೋದು, ಸ್ವಿಚ್ ಮಾಡ್ಕೋ. ನಾವು ಹೋಗೋಣ, ಹೋಗೋಕೆ ಕಾಸು ಕೊಡ್ಬೇಕಾ? ಅವಳು ಕುಡಿಯೋದೇ ನೋಡ್ಕೊಂಡು ಬರ್ತೀವಿ ಗೈಸ್, ನಾವು ಸ್ನ್ಯಾಪ್ ಹಾಕ್ಬಿಟ್ಟು. ಸೊ ಇವಾಗ ನಾವು ಎಲ್ಲ ಚೆಕ್ ಇನ್ ಆಗಿ ಎಲ್ಲ ಸೆಕ್ಯೂರಿಟಿ ಚೆಕ್ಸ್ ಮುಗಿಸ್ಕೊಂಡು ಸೇಫಾಗಿ ಬಂದು ಫ್ಲೈಟ್ ಡಿಪಾರ್ಚರ್ಗೆ ಕೂತಿದ್ದೀವಿ ಗೈಸ್. ನೋಡಿ ಎಲ್ಲರ ಮುಖಗಳು ನೋಡಿ ಸರ್, ಒಂಚೂರು ನಿದ್ದೆ ಮಾಡ್ದಿರೋ ಮುಖಗಳು. ನಂದು ಇಷ್ಟೊಂದು ಜೂಮ್ ಬಿಡ, ನಾವು ಸೆಲ್ಫಿ ಕ್ಯಾಮ್ರಾ ಎಷ್ಟು ಹ್ಯಾಪಿಲಿ ಹೆಲ್ದಿಲಿ. ಓಕೆ ಗಾಯ್ಸ್, ಇವಾಗ ನಾವು ಫುಕೆಟಲ್ಲಿ ಲ್ಯಾಂಡ್ ಆಗಿದ್ದೇವೆ. ಫುಕೆಟ್ ಆಕ್ಸೆಂಟ್ ಬೇರೆ. ಫುಕೆಟ್ ಸವಾರಿ ಖಾ. ಓಕೆ, ಸಿಗೋಣ ಈಗ. ಬ್ಯಾಗ್ ಎತ್ಕೊಂಡು ರೂಮ್ ಕಡೆಗೆ ಹೊರಡಬೇಕು. ಸೊ ಐಸ್ ಫುಕೆಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದೀವಿ. ಬ್ಯಾಗ್ ಎತ್ಕೊಂಡಿದ್ದೀವಿ. ನಿಮಿಷ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವ್ರು 1 ಸೆಕೆಂಡಲ್ಲಿ ಗಾಂಟ್ ಗಾಬರಿ ಆಗಿದ್ರು, ಇವಾಗ ಸರಿ ಹೋಗಿದ್ದಾರೆ. ಬೈ ದ ವೇ ಗಾಯ್ಸ್, ನಾನು ಒಬ್ಬಳ ಹತ್ರನೇ ಇಂಟರ್ನೆಟ್ ಇರೋದು, ಇವ್ರ ಹತ್ರ ಇಲ್ಲ. ಕ್ಯಾಬ್ ಹುಡ್ಕೊಂಡು ಬರೋಷ್ಟರಲ್ಲಿ ನಮ್ದು ಅರ್ಧ ಜೀವ ಹೊಟ್ಟೋಗಿತ್ತಿಲ್ಲ. ಓ ಮೈ ಗಾಡ್. ಕಾರ್ಡಿಯೋ ರ್ಯಾಪ್ ಅಲ್ಲ, ಗೋಲ್ಡ್ ಸಿಕ್ಕಿದೆ. 824 ಬ್ಯಾಟ್ಸ್. ಅಲ್ಲೇ ಟ್ಯಾಕ್ಸಿ ಮಾಡಿದ್ರೆ 1400 ಬ್ಯಾಟ್ಸ್. ಸಂಜೆ ಮೇಲೆ ಇದರಿಂದ 1 ಅವರ್ ಅಂತ. ಬೆಳಗ್ಗೆಯಿಂದ ಏನೋ ತಿಂದಿಲ್ಲ, ಹೊಟ್ಟೆ ಹಸ್ತೋಗಿ. ಏರ್ಪೋರ್ಟ್ ಒಳಗೆ ಫುಲ್ ಚಳಿ, ಆಚೆ ಬಂದರೆ ಫುಲ್ ಶೇಕೆ. ನಾನು ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಹಾಕೊಂಡು ಮಲ್ಕೊಂಬಿಡೋಣ ಅನಿಸ್ತೈತೆ. ಕಾಂಟೇಬಲ್ ಟುಪ್ಪ. ಮೂರು ಕ್ಯಾಬ್ ಕ್ಯಾನ್ಸಲ್ ಮಾಡಿ ಕೊನೆಗೆ ಒಂದಕ್ಕೆ ಬಂದಿದ್ದೀವಿ. ಯಾಕೆಂದರೆ ನಮಗೆ ಎಲ್ಲಿಗೆ ಹೋಗಬೇಕು ಅಂತ ಅಡ್ರೆಸ್ ಗೊತ್ತಾಗಿಲ್ಲ. ನೋಡಿ, 2 ಬ್ಯಾಗ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂದಿದ್ದಕ್ಕೆ ವ್ಯಾನ್ ಮಾಡಿ ಅಂದ್ಬಿಟ್ಟು ನಮಗೆ 200 ಬ್ಯಾಟ್ಸ್ ಎಕ್ಸ್ಟ್ರಾ ಹಾಕ್ಸಿದ್ದಾರೆ.
ಆ ಥರ ಕಂಟ್ರೀಸಲ್ಲಿ ತೊಳ್ಕೊಳ್ಳೋಕ್ಕೆ ಜೆಟ್ ಸ್ಪ್ರೇ ಇರಲ್ಲ ಅಂದ್ಕೊಂಡಿದ್ದೆ. ಈ ಊರಲ್ಲೂ ಇಲ್ಲ. ಟಿಶ್ಯೂಸ್ ಅಂತೆ. ಅಯ್ಯೋ, ಇವಾಗ ನಾವು ಏನಾದ್ರು 1-2 ಮಾಡಿದ್ರೆ ಸ್ನಾನ ಮಾಡ್ಕೊಂಡೇ ಬರಬೇಕು. ನೋಡಿ ಗಾಯ್ಸ್, ಸ್ವಲ್ಪ ಮಡಿಕೇರಿ ವೈಬ್ಸ್ ಬರ್ತಿಲ್ಲ. ಇವಾಗ ಪಟಾಂಗ್ ಸಿಟಿಗೆ ಬಂದಿದ್ದೀವಿ. ಇಲ್ಲೂ ಟ್ರಾಫಿಕ್ ಇರಲ್ಲ ಅನ್ಕೊಂಡ್ವಿ, ಬಟ್ ಭಾರಿ ಸಿಗ್ನಲ್ಸು ಟ್ರಾಫಿಕ್ಕು ಇತ್ತು. ಇಲ್ವಾ? ವೆರಿ ನೈಸ್ ಅಂತೆ ಗಾಯ್ಸ್. ಒಂಚೂರು ಜಾಮ್ ಮಾಡಲ್ಲ. ಮಡಿಕೇರಿ ಫ್ರೀ ಲೆಫ್ಟ್ ಅಂತಾನಾ? ಬಂದ್ವಿ ನಾವು ಪತಾಂಗಲ್ಲಿ ಇದ್ದೀವಿ. ರೂಮ್ಗೆ ಹೋಗೋದು ಅಷ್ಟೇ. ಹೆಂಗೆ ನಿದ್ದೆ ಬರ್ತಿದೆ ಅಂದರೆ ಗಾಯ್ಸ್, ಫುಲ್ ಜೆಟ್ ಲ್ಯಾಗ್ ನೆಕ್ಸ್ಟ್ ಲೆವೆಲ್. ಈಗ ರೂಮಿಗೆ ಬಂದ್ವಿ ಗಾಯ್ಸ್. ಅಲ್ಲಿ ಇಬ್ಬರು ಗೆಸ್ಟ್ ಕೂತಿದ್ದಾರೆ. ಹಾಯ್ ಕಿಟಿ ಕಿಟಿ ಅಮ್ಮ. ಕಾರ್ಸ್ ನೋಡಿ ಗಾಯ್ಸ್, ಈ ಊರಲ್ಲಿ ಕ್ರೇಜಿಯಾಗಿ ವಾಕಿಂಗ್ ಥ್ರೂ ದ ಸ್ಟ್ರೀಟ್ಸ್ ಆಫ್ ಪತಾಂಗ್. ಗ್ಯಾಸೋಲಿನ್ ಮಾರ್ತಾ ಇದ್ದಾರ ಗ್ಯಾಸ್ ಎಲ್ಲ. ನಂತರ ಚಿಕ್ಕ ಚಿಕ್ಕ ಅಂಗಡಿಗಳು ಏನೇನೋ ಇದೆ. ವೆರಿ ನೈಸ್. ಆರ್ಡ್ರ್ ನೋಡಿ ಮಾಡಕ್ಕೆ ಅನ್ನ ಒಂದು ಆರ್ಡ್ರ್ ಮಾಡಿದ್ದೀವಿ ಬ್ರೋ. ಇವಳಿಗೆ ಏನು ಅಡ್ಜಸ್ಟ್ ಆಗಲ್ಲ ನೋಡಿ ಗೈಸ್. ಗ್ರೀನ್ ಕರಿ ವಿತ್ ಸ್ಟೀಮ್ ರೈಸ್ ಅಂದರೆ ಅನ್ನ ಸಾರು. ಗೈಸ್ ಫಸ್ಟ್ ಆಫ್ ವಿ ವಿಲ್ ಹ್ಯಾವ್. ಸೊ ಇವಾಗ ಫಸ್ಟ್ ಐಟಮ್ ಬಂದಿದೆ. ಇದು ಫ್ರೈಡ್ ರೈಸ್, ಅದು ಸೀ ಫುಡ್ ಫ್ಲಿಟರ್ಸ್ ಅಂದ್ಬಿಟ್ಟು. ಏನಿಲ್ಲ, ಸೀ ಫುಡಲ್ಲಿ ಪಕೋಡ ಮಾಡ್ಕೊಡ್ತಾರೆ. ಇದೇನಿದು ಆಕ್ಟೋಪಸ? ಇದು ಮಸಲ್ ಅಂತೆ ಗಾಯ್ಸ್. ಅದೇ ಕಾಪೆ ಚಿಪ್ಪು. ಗೈಸ್ ಆರ್ ಫಸ್ಟ್ 7-Eleven ಸ್ಟಾಪ್. ಇದ್ಯಾಕೋ ನಮ್ಮ ರಾಯಲ್ ವರ್ಲ್ಡ್ ಥರ ಇಲ್ವಾ? ಅದೇನೇ ಥರ ಏನು? ಸೇಮ್ ಮೋರ್ ಗೈಸ್, ಮೋರ್ ಸೂಪರ್ ಮಾರ್ಟ್. ಬಟ್ಟೆ ಎಲ್ಲ ಇಲ್ಲಿ ಇದು ಎ ಸಿ ಒಂದಿದೆ ಗೈಸ್. ಇಲ್ಲೇ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ. ಏನೇನೋ ಇದೆ ನೆಕ್ಸ್ಟ್ ಲೆವೆಲ್. ಯಾವುದು ಗೈಸ್, ಇವಾಗ ನಾವು ಸಠಾಯಿ ಅಂತ ನ್ಯೂ ಡಿಶ್ ಟ್ರೈ ಮಾಡ್ತೀವಿ. ಎಷ್ಟು ಫಾಸ್ಟಾಗಿ ಹೋಗ್ತಾ ಗೊತ್ತಿಲ್ಲ ಗಾಡಿಗಳು, ಫುಲ್ ಸೌಂಡು, ನೆಕ್ಸ್ಟ್ ಲೆವೆಲ್. ಭಯನೇ ಆಗೋಯ್ತು ನನಗೆ. ಅಲ್ಲೊಂದು ಒಬ್ಬ ಪಕ್ಕದಲ್ಲೇ ಹೊಟ್ಟೋದ. ಝೀರೋ ಸಿವಿಕ್ ಸೆನ್ಸ್. ನಮ್ಮ ಮುಖ ನೋಡಿ, ಬ್ಯೂತಿ ಹೆಂಗಾಗಿದೆ. ಅಕ್ಕ ವಾಕಿಂಗ್ ಸ್ಟ್ರೀಟ್ಗೆ ಹೋಗಿ ಬಂದರು ಕ್ರೇಜಿಯಾಗಿ. ಬಟ್ ನಾಳೆ ಇನ್ನೊಂದು ರೌಂಡ್ ಹೋಗ್ತೀವಿ, ಅವಾಗಿರೋದು ಮಜಾ. ವಿಲ್ ಸಿ.